ಸ್ನೇಹಿತರೆ ನಮಸ್ಕಾರ. ಇವತ್ತು ನನ್ನ ಜೀವನದಲ್ಲೇ ನಡೆದಿರತಕ್ಕಂಥ ಒಂದು ವಿಲಕ್ಷಣವಾದಂಥ ಒಂದು ವಿಸ್ಮಯವಾದ ಕಥೆನ ನಿಮ್ಮ ಮುಂದೆ ಹೇಳಕ್ಕೆ ಬಂದಿದ್ದೀನಿ. ಅದು 2014 ಸಂದರ್ಭ. ನನ್ನದೊಂದು ಪುಸ್ತಕ ಖಾಲಿ ಶಿಲುಬೆ ಅಂತ ಒಂದು ಪುಸ್ತಕ ಬಿಡುಗಡೆ ಆಯಿತು. ಅದು ಬಿಡುಗಡೆ ಆಗಿದ್ದು ಚಾಮರಾಜಪೇಟೆಯ ವೀರಶೈವ ರುದ್ರಭೂಮಿಯಲ್ಲಿ, ಜಿಂಕೆ ಪಾರ್ಕ್ ಅಂತಾರಲ್ಲ ಅದರ ಎದುರುಗಡೆಯಲ್ಲಿ. ಯಾರಾದರೂ ಯಾವುದಾದ್ರೂ ಒಂದು ಸಮಾಧಿಯ ಮೇಲೆ ಯಾವುದೇ ಕಾರಣಕ್ಕೂ ಈ ಭೂಮಿಯಲ್ಲಿ ನೀನು ಮತ್ತೆ ಹುಟ್ಟಿ ಬರಬೇಡ ಅಂತ ಬರೆಸ್ತಾರೆ. ನಾವು ಸಮಾಧಿಗಳ ಮೇಲೆ ದುಃಖ ತಪ್ತರು ಅಂತ ಅವ್ರ ಹೆಸರುಗಳು, ಕುಟುಂಬದವ್ರ ಹೆಸರು ಬರೆಸೋದು ನೋಡಿದ್ದೀವಿ. ಜೊತೆಗೆ ಅವರ ಹೆಸರುಗಳನ್ನು, ಅವ್ರಿಗೆ ಕರೆತಿದ್ದ ಕಾವ್ಯನಾಮಗಳನ್ನು ಎಲ್ಲ ಬರೆಸೋದು ನೋಡಿದ್ದೀವಿ. ಅದು ವೀರಶೈವ ರುದ್ರಭೂಮಿಯಲ್ಲಿ ಇವತ್ತು ಗೌರಿ ಲಂಕೇಶ್ ಅವರ ಸಮಾಧಿ ಇದೆ, ಖ್ಯಾತ ನಿರ್ದೇಶಕ ಸಿದ್ಧಲಿಂಗಯ್ಯನವರ ಸಮಾಧಿ ಇದೆ, ಖ್ಯಾತ ಛಾಯಾಗ್ರಾಹಕ ನಮ್ಮ ರಕ್ಷಿತಾ ಅವರ ತಂದೆ ಗೌರಿಶಂಕರ್ ಅವರ ಸಮಾಧಿ ಇದೆ. ಇನ್ನೂ ತುಂಬ ಜನ ಸಾಧಕರು ಮತ್ತು ಈ ಜಗತ್ತಿಗೆ ತುಂಬ ಕೊಡುಗೆಗಳನ್ನು ಕೊಟ್ಟಿರೋರ ಸಮಾಧಿಗಳಿರೋ ರುದ್ರಭೂಮಿ ಅದು. ಅದರ ಜೊತೆಗೆ ಇದೊಂದು ಇದೆ. ಇದರ ಕತೆ ಹೇಳೋಕ್ಕಿಂತ ಮುಂಚೆ ಅಲ್ಲಿ ನಾನು ಯಾಕೆ ಹೋಗಬೇಕಾಯ್ತು ಅನ್ನೋದು ಹೇಳ್ತೀನಿ. ನಮ್ಮ ಪ್ರೇಮ್ ಅವ್ರ ಹತ್ರ ಒಬ್ಬರು ಮ್ಯಾನೇಜರ್ ಇದ್ದಾರೆ, ಬಶಾವರ ಚಂದ್ರು ಅಂತ. ಅವರು ಆ್ಯಕ್ಟ್ರು ಕೂಡ ಹೌದು, ಮ್ಯಾನೇಜರ್ ಕೂಡ ಹೌದು, ನಮ್ಮ ಗೆಳೆಯರು ಕೂಡ ಹೌದು. ಅವರಿಗೆ ನಾನು ಒಂದು ಸ್ಮಶಾನ ಬೇಕು. ಏನು ಸರ್ ಶೂಟಿಂಗಾ ಅಂತ? ಇಲ್ಲ, ನನ್ನದೊಂದು ಪುಸ್ತಕ ಬಿಡುಗಡೆ ಇದೆ, ಅದರಲ್ಲಿ ಒಂದು ಸ್ಮಶಾನದಲ್ಲಿ ರಿಲೀಸ್ ಮಾಡೋಣ ಅಂತಿದ್ದೀನಿ. ಅವರು ಬೆಚ್ಚಿ ಬಿದ್ದು ಬಿಡ್ತಾರೆ. ಏನು ಸ್ಮಶಾನದಲ್ಲಿ ಶೂಟಿಂಗ್ ಮಾಡೋದು ನೋಡಿದ್ದೀವಿ, ಸ್ಮಶಾನದಲ್ಲಿ ಪುಸ್ತಕ ಬಿಡುಗಡೆ ಮಾಡ್ತಾರೆ, ಅಲ್ಲಿಗೆ ಯಾರು ಸರ್ ಬರ್ತಾರೆ ನಿಮ್ಗೆ ಯಾಕೆ ಒಂದು ಸ್ಮಶಾನ ಹುಡುಕಿ ಅಂದರೆ ಅವರು ಆ ಸ್ಮಶಾನನ ರೆಕಗ್ನೈಸ್ ಮಾಡಿ ಕೊಡ್ತಾರೆ. ಅಲ್ಲಿ ಹೋದರೆ ನನಗೆ ಈ ಥರದ್ದೆಲ್ಲ ಇಂತಿಂಥವರ ತುಂಬ ದೊಡ್ಡ ಸ್ಮಶಾನ ಅದು. ಅಲ್ಲಿ ರುದ್ರಭೂಮಿಯಲ್ಲಿ ತುಂಬ ದೊಡ್ಡದಾಗಿ ಕಾರ್ಯಕ್ರಮ ಮಾಡ್ಬೋದು, ಸ್ಟೇಜೆಲ್ಲ ಹಾಕ್ಬೋದು ಅನ್ನೋದಷ್ಟು ಜಾಗ ಸಿಗುತ್ತೆ. ಅದನ್ನೆಲ್ಲ ನಾನು ನನ್ನ ಪುಸ್ತಕದ ಡಿಸೈನರ್ VM ಮಂಜುನಾಥ್, ನಮ್ಮ ಗೆಳೆಯರು VR ಕಾರ್ಪೆಂಟರ್, ಈ ಥರದ್ದೆಲ್ಲ ಸ್ನೇಹಿತರು ಸೇರಿ ನಡೆಸಿದ ಕಾರ್ಯಕ್ರಮ. ಈ ಪುಸ್ತಕದ ಪ್ರಕಾಶಕರು ಡಾಕ್ಟರ್ ರವೀಂದ್ರ ಅಂತೇಳಿ ಮಂಡ್ಯದವರು, ನನಗೆ ಒಂದು ಅಣ್ಣನ ಥರ ಅವರು ಟೈಮ್ಲೈನ್ ಪ್ರಕಾಶನದ ಮುಖಾಂತರ ಮೊದಲ ಪುಸ್ತಕ ಈ ಪುಸ್ತಕನ ಬಿಡುಗಡೆ ಮಾಡ್ತಾರೆ. ಈ ಪುಸ್ತಕದ ಬಿಡುಗಡೆಗೆ ಬಳುವಾರ ಮೊಹಮ್ಮದ್ ಅವರು ಇರ್ಬೋದು, ಹಂಪನ ಇರ್ಬೋದು, ಕಮಲಾ ಹಂಪನ ಅವರು ಇರ್ಬೋದು, ಆರತಿಯವರು ಇರ್ಬೋದು, ಮಮತಾ ಸಾಗರ ಮೇಡಮ್ ಇರ್ಬೋದು, ಅಲ್ಲಿಂದ ದೀಪದ ಮಲ್ಲಿ ಅವತ್ತು ತುಂಬು ಗರ್ಭಿಣಿ ನನ್ನ ಸಹೋದರಿ, ಈ ಥರ ಎಲ್ಲ ವರ್ಗದ ಸಾಹಿತಿಗಳು, ನಮ್ಮ ಡಾಕ್ಟರ್ ಜನಾರ್ದನ್ ಅವರಿಂದ ಹಿಡಿದು ಒಂದು 5,000ದಷ್ಟು ಜನ ಒಂದು ಸ್ಮಶಾನದಲ್ಲಿ ಸೇರಿದಂಥ ಒಂದು ಕಾರ್ಯಕ್ರಮ. ಅಲ್ಲಿ ನಾವು ಹರಿಕಿಶನ್ ಪಾವಾಜಿ ಅಂತೇಳಿ ಪಾಕಿಸ್ತಾನ ಮೂಲದ ಕವ್ವಾಲಿ ಹಾಡುವ ಸಿಂಗರ್ನ ಕರೆಸಿದ್ವಿ. ಹಾಡು ಇತ್ತು, ಊಟದ ವ್ಯವಸ್ಥೆ ಇತ್ತು, ಎಲ್ಲ ಒಂದು ಬೇರೆ ಥರದಲ್ಲೇ ಒಂದು ಪುಸ್ತಕವನ್ನು ಜಗತ್ತಿಗೆ ತಲುಪಿಸ್ಬೇಕು ಅಂತೇಳಿ ನಾನೊಂದಷ್ಟು ಆ ಕಾರ್ಯಕ್ರಮನ ಡಾಕ್ಟರ್ ರವೀಂದ್ರ ಜೊತೆ ಸೇರಿ ರೂಪಿಸಿದ್ದೆ. ಅಲ್ಲಿಗೆ VM ಮಂಜುನಾಥ್ ಅವ್ರ ಜೊತೆ ಆ ಕಾರ್ಯಕ್ರಮನ ರೂಪಿಸೋಕ್ಕೆ ಹೋದಾಗ ಒಬ್ಬರು ಅವಧೂತರು ಕೂತಿದ್ರು. ನನಗೀಗ ನನಗೆ ಆದಂಥ ಒಂದು ಮುಂದಿನ ವಿಡಿಯೋಗಳಲ್ಲಿ ಮಾತಾಡ್ತೀನಿ ಅವಧೂತರ ಬಗ್ಗೆ. ಒಂದು ನಂಟಿರೋದ್ರಿಂದ, ಒಂದು ಸಾನ್ನಿಧ್ಯ, ಅವರ ಸಾನ್ನಿಧ್ಯದಲ್ಲಿ ನಾನು ಸ್ವಲ್ಪ ಬೆಳೆದಿದ್ದರಿಂದ ನನಗೆ ಬೇರೆ ಬೇರೆ ದೇಶ, ನೆದರ್ಲ್ಯಾಂಡು ಇರ್ಬೋದು, ಬೇರೆ ಬೇರೆ ದೇಶ ಇರ್ಬೋದು, ಅಥವಾ ಭಾರತದ ಬೇರೆ ಬೇರೆ ಕಾಶಿಯಿಂದ ಹಿಡಿದು ಓಡಾಟ ತಮಿಳ್ನಾಡು ತನಕ, ಕೇರಳ ತನಕ ಓಡಾಟ ಮಾಡಿರೋದ್ರಿಂದ ಅವರು ಅವಧೂತರು ಅಂತ ಗೊತ್ತು. ಸುಮ್ಮನೆ ಒಂದು ಫಕೀರ್ ಬಾಬಾ ಥರ ಒಬ್ಬರು ಕೂತಿದ್ರು. ಹೋದ ತಕ್ಷಣ ಅವ್ರು ನನಗೆ ಹಿಂದಿಯಲ್ಲಿ ಹೇಳಿದ್ರು, ನೀನು ಇಲ್ಲೇ ಬರಬೇಕಾಗಿತ್ತು ಬಾಬಾ, ನೀನೇ ಬರಬೇಕಾಗಿತ್ತು ಇಲ್ಲಿಗೆ, ನಂಗೆ ಗೊತ್ತಿತ್ತು ಇಲ್ಲಿ ಬರ್ತೀಯಾ ನೀನು ಅಂತ. ನಾನು ಇದನ್ನೆಲ್ಲ ಸ್ವಲ್ಪ ನೋಡಿರೋದ್ರಿಂದ ಹೋದೆ, ಅವ್ರನ್ನ ಮಾತಾಡಿಸ್ದೆ, ಸಿಗರೇಟ್ ಸೇರ್ತಾಯಿದ್ದೆ ತುಂಬ ಆ ದಿನಗಳಲ್ಲಿ. VM ಅವರು ಮಂಜುನಾಥ್ ಕಾರ್ಪೆಂಟರ್ಲ್ಲ ಪ್ಲ್ಯಾನ್ ಮಾಡ್ತಾಯಿದ್ರು ಏನು ಮಾಡಬೇಕು ಅಂತ. ಅವ್ರನ್ನ ಮಾತಾಡಿಸ್ದಾಗ ಅವರು ಒಂಥರ ವಿಲಕ್ಷಣವಾಗಿ ಅವ್ರದ್ದೇ ಧಾಟಿಯಲ್ಲಿ ಹಿಂದಿ ಉರ್ದುನಲ್ಲಿ ಮಾತನಾಡಿದ್ರು, ಒಂದು ಸಿಗರೇಟ್ ಸೇದಿದ್ರು, ಮತ್ತೆ ಸಿಗ್ತೀನಿ ಅಂತ ಹೊರಟೋದ್ರು. ಅವತ್ತು ಕಾರ್ಯಕ್ರಮ ತುಂಬ ಸಾಂಗವಾಗಿ, ತುಂಬ ಚೆನ್ನಾಗಿ ಕಾರ್ಯಕ್ರಮ ನಡೀತು. ಅವತ್ತಿನ ಕಾಲಕ್ಕೆ ETV ಲೈವ್ ಬಂತು, ಬೇರೆ ಬೇರೆ ಚಾನಲ್ ಲೈವ್ ಹಾಕಿದ್ವು. ನಮ್ಮ ರಮಾಕಾಂತ್ ಅವರು ETVಲಿದ್ದರು. ಆಗ ಒಂದು ಡಿಬೇಟೇ ಮಾಡಿದ್ರು, ಒಂದು ಸ್ಮಶಾನದಲ್ಲಿ ಯಾಕೆ ಪುಸ್ತಕ ಬಿಡುಗಡೆ ಮಾಡಬೇಕು, ಅದು ಏನು ಒಳಗೊಳ್ತಾ ಇದೆ, ಈ ಪುಸ್ತಕದ ಕವಿತೆ ಹೇಗಿದೆ, ಕವಿ ಹೇಗಿದ್ದಾನೆ ಅನ್ನೋ ಥರದ್ದೆಲ್ಲ. ನನಗೆ ಒಂದು ಸಣ್ಣ ಐಡಿಯಾ ಬಂತು ಆ ಸಮಾರಂಭ ಮಾಡುವಾಗ. ಒಂದು ಎರಡನೇ ಅಲ್ಲಿ ಏನಂದರೆ ಇನ್ನೊಂದು ಮಾಡಿದೆ ನಾನು, ಏನಂದರೆ ನನ್ನದೇ ಸಮಾಧಿ ಕಟ್ಟಿಸ್ದೆ. ಆವತ್ತಿನ ಕಾಲಕ್ಕೆ
ಜನನ ನನ್ನ ಆಗಸ್ಟ್ 15, 1977 ಡೇಟ್ ಆಫ್ ಬರ್ತ್ ಹಾಕಿ, ಮರಣ ದುಷ್ಟತನಗಳ ಮರಣ ಪ್ರತಿ ಕ್ಷಣ ಕ್ಷಣ ಅಂತೇಳಿ ನನ್ನದೇ ಫೋಟೋ ಹಾಕಿ ಒಂದು ಸಮಾಧಿನ ಮಾಡಿದಾಗ ತುಂಬ ಜನ ಸ್ನೇಹಿತರು ಬೈದರು ನನ್ನ, ಇದೇ ನಿನ್ನ ಸಮಾಧಿ ನೀನೇ ಕಟ್ಸ್ಕೊಳ್ಳೋದು ಅಂತ. ನನಗೆ ಆದಂಥ ಒಂದು ಅದಕ್ಕೊಂದು ಹಿನ್ನೆಲೆ ಇತ್ತು ಕಟ್ಸ್ಕೊಳ್ಳೋದಕ್ಕೆ. ಪ್ರತಿ ಮನುಷ್ಯನಿಗೂ ಒಂದು ಹೊಸ ಜನನ ಆಗಬೇಕು ಅನ್ನೋ ಥರದಲ್ಲಿ ಮಾಡಿದ್ದೆ. ಆ ಸಮಾಧಿ ನನ್ನ ಸಮಾಧಿಯಿಂದನೇ ಪುಸ್ತಕಗಳನ್ನು ತೆಗೆಯೋ ಥರದ್ದು ಒಂದು ಕಾನ್ಸೆಪ್ಟನ್ನು ಮಾಡಿದ್ದೆ. ನಮ್ಮ ನಾಗ್ತಿಹಳ್ಳಿ ರಮೇಶ್ ಥರದವರೆಲ್ಲ ಕಣ್ಣಲ್ಲಿ ನೀರು ಹಾಕೊಂಡ್ಬಿಟ್ಟಿದ್ರು, ಇದನ್ನು ನೋಡೋಕ್ಕಾಗಲ್ಲ, ಇದು ಏನಿದು ಬದುಕಿದ್ದಾಗಲೇ ಸಮಾಧಿ ಕಟ್ಸ್ಕೊಂಡು ಕೂತಿದ್ಯಾ ಅಂತ. ತುಂಬ ದೊಡ್ಡದಾಗಿ ನಡೆದಂಥ ಒಂದು ಕವಿತಾ ಸಂಕಲನದ ವಿಚಾರದಲ್ಲಿ ಅಷ್ಟು ದೊಡ್ಡ ಕಾರ್ಯಕ್ರಮ ಬೇರೆ ಥರದ್ದಾಯಿತು. ಅದು ಒಂದು ಐಡಿಯಾ ನನಗೇನು ಬಂತು ಅಂದರೆ, ಇಲ್ಲಿ ದೊಡ್ಡ ದೊಡ್ಡವರ ಸಮಾಧಿಗಳಿದ್ದಾವೆ. ಆವಾಗ ಗೌರಿ ಲಂಕೇಶ್ ಅವರು ಬದುಕಿದ್ರು. ಅದಾದ 1 ವರ್ಷಕ್ಕೆ ನಾನು ಏನು ಇವತ್ತು ಸಾಂಕೇತಿಕವಾಗಿ ಒಂದು ನನ್ನ ಸಮಾಧಿಯನ್ನು ಕಟ್ಟಿಸಿದ್ನೋ ಅದರ ಪಕ್ಕದಲ್ಲೇ ಗೌರಿ ಲಂಕೇಶ್ ಅವರ ಸಮಾಧಿ ಇದೆ ಇವಾಗ. ಏನೊಂದು ಸಡನ್ನಾಗಿ ಒಂದು ಐಡಿಯಾ ಏನು ಬಂತು ಅಂದರೆ, ಈ ಹರಿಕಿಶನ್ ಪಾವಜಿ ಅವರು ಹಾಡ್ತಾಯಿದ್ರು, ಕಾರ್ಯಕ್ರಮ ನಡೀತಾಯಿತ್ತು, ಮಧ್ಯ ಮಧ್ಯದಲ್ಲಿ ಕವಿತಾ ವಾಚನಗಳಿತ್ತು, ನನ್ನ ಬಗ್ಗೆ ಮಾತಾಡ್ತಾಯಿದ್ರು, ಪುಸ್ತಕಗಳ ಬಗ್ಗೆ ಮಾತಾಡ್ತಾಯಿದ್ರು, ಪ್ರಕಾಶನದ ಬಗ್ಗೆ ಮಾತನಾಡುವಾಗ ಒಂದು 5 ನಿಮಿಷ ನಾನು ಇಲ್ಲಿರ್ತಕ್ಕಂಥ ಅದು ನೈಟ್ ನಡೆದಂಥ ಕಾರ್ಯಕ್ರಮ ಸ್ಮಶಾನದಲ್ಲಿ, ಎಲ್ಲ ಲೈಟ್ಸ್ನ ಆಫ್ ಮಾಡ್ತೀನಿ, ಒಂದಷ್ಟು ಕ್ಯಾಂಡ್ಲ್ಗಳಿದೆ ಇಲ್ಲಿ, ನಿಮ್ಗಳ ಹತ್ರ ಲೈಟ್ರು ಮ್ಯಾಚ್ ಬಾಕ್ಸ್ಗಳು ಏನೇನಿರುತ್ತೆ ಅದು ತೊಗೊಳ್ಳಿ. ಆಲ್ರೆಡಿ ಅಲ್ಲಿ ಹಣ್ಣು ಊಟದ ಎಲ್ಲ ವ್ಯವಸ್ಥೆ ಇತ್ತು, ಊಟೋಪಚಾರದ ವ್ಯವಸ್ಥೆ ಇತ್ತು, ವೈನ್ ವ್ಯವಸ್ಥೆ ಇತ್ತು. ಸೊ ನೀವು ನಮ್ಮಲ್ಲಿ ಒಂದು ಪದ್ಧತಿ ಇದೆ, ನಿಮಗೆ ಯಾರು ಇಷ್ಟ ಆಗ್ತಾರೆ, ನಿಮಗೆ ಯಾರಿಗೋ ಒಬ್ಬರಿಗೆ ನೀವು ನಮಸ್ಕಾರ ಹೇಳೋದು ಮರ್ತಿರ್ತೀರಾ, ಯಾರಿಗೋ ಒಬ್ಬರಿಗೆ ಶ್ರದ್ಧಾಂಜಲಿ ಅರ್ಪಿಸೋದು ಮರ್ತಿರ್ತೀರಾ, ಯಾರಿಗೋ ಒಬ್ಬರಿಗೆ ಥ್ಯಾಂಕ್ಸ್ ಹೇಳೋದು ಮರ್ತಿರ್ತೀರ, ಅವ್ರು ನಮ್ಮ ನಡುವೆ ಇಲ್ಲವಾಗಿರ್ತಾರೆ. ಅವ್ರ ಹೆಸರಲ್ಲಿ ಯಾರದೇ ಸಮಾಧಿಯ ಮುಂದೆ ನೀವು ನಿಮಗೆ ಇಷ್ಟವಾದ ಒಂದು ವಸ್ತುವನ್ನು ಇಟ್ಟು ಒಂದು ಪ್ರಾರ್ಥನೆ ಮಾಡ್ಬೋದು, ಒಂದು ಮೆಡಿಟೇಷನ್ ಮಾಡ್ಬೋದು, 1 ನಿಮಿಷ ಒಂದು ಸೈಲೆನ್ಸ್ ಝೋನ್ಗೆ ಹೋಗ್ಬೋದು ಅನ್ನೋ ಥರದಲ್ಲಿ ಒಂದು ಕಾನ್ಸೆಪ್ಟ್ನ ನನ್ನ ತಲೆಗೆ ಇಮಿಡಿಯೇಟ್ ಬಂತು. ನಾನು ಅದನ್ನು ಕ್ರಿಯೇಟ್ ಮಾಡಿದೆ. ಮೊದಲೇ ಆ ಪುಸ್ತಕ ಅಸ್ಥಿಪಂಜರಕ್ಕೆ ಅರ್ಪಣೆ ಮಾಡಿದ ಪುಸ್ತಕ ಖಾಲಿ ಶಿಲ್ಬೆ ಅಂತ. ಅದಾದ ಒಂದು 5 ನಿಮಿಷದಲ್ಲಿ ಎಲ್ಲರೂ ಖುಷಿಯಾಗಿ ಲೈಟ್ ಆಫ್ ಆಯಿತು. ಎಲ್ಲರೂ ಯಾರ್ಯಾರಿಗೆ ಯಾವ್ಯಾವ ಒಂದೊಂದು ಸಮಾಧಿಯ ಮುಂದೆ ಹೋದರು, ಕ್ಯಾಂಡ್ಲ್ ಹಚ್ಚಿದ್ರು, ಹತ್ರು, ನಕ್ಕರು, ಸೈಲೆನ್ಸಲ್ಲಿದ್ದರು. ಅಲ್ಲಿ ಸರಬರಾಜಾದಂಥ ಊಟನ ಅಲ್ಲಿಟ್ಟರು, ಹಣ್ಣುಗಳನ್ನಿಟ್ಟರು, ವೈನ್ ಇಟ್ಟರು, ಈ ಥರದ್ದೆಲ್ಲ ನಡೀತು. ಲೈಟ್ ಆನ್ ಆದಾಗ ಒಂದು ಬೆರಗು ಏನು ಅಂತಂದರೆ, ನನಗೆ ದಿಗ್ಭ್ರಮೆ ಆಗಿದ್ದು, ಅತಿ ಹೆಚ್ಚು ಜನ ನನ್ನ ನಾನು ಸಾಂಕೇತಿಕವಾಗಿ ಒಂದು ಸಮಾಧಿ ಕಟ್ಟಿಸಿದ್ನೋ ಆ ಸಮಾಧಿ ಮುಂದೆ ಇಟ್ಟಿದ್ದರು. ತುಂಬ ಜನ ನನಗೇ ಶ್ರದ್ಧಾಂಜಲಿ ಆ ಸಾಂಕೇತಿಕವಾಗಿ ಅಲ್ಲಿ ಸಲ್ಲಿಸಿದ್ರು. ಅದಾದ ನಂತರ ಇನ್ನೊಂದು ಸ್ಮಾರಕ ಸಮಾಧಿ ತುಂಬ ವಿಶೇಷವಾಗಿ ಕಾಣಿಸ್ಕೊಳ್ತು. ತುಂಬ ಜನ ಅಲ್ಲಿ ಕ್ಯಾಂಡ್ಲ್ ಹಚ್ಚಿದ್ರು, ತುಂಬ ಜನ ಅಲ್ಲಿ ಊಟ ಇಟ್ಟಿದ್ರು, ಆಹಾರ ಇಟ್ಟಿದ್ರು, ಹೂಗಳನ್ನು ಬೇರೆ ಬೇರೆ ಸಮಾಧಿಲಿದ್ದಂಥ ಹೂಗಳನ್ನು ತೊಗೊಂಡೋಗಿ ಅಲ್ಲಿಟ್ಟಿದ್ರು, ಮುಡ್ಕೊಂಡಿರೋ ಹೂಗಳನ್ನೆಲ್ಲ ಹಾಕಿದ್ರು. ಏನಂದರೆ, ಯಾವುದೇ ಕಾರಣಕ್ಕೂ ನೀನು ಈ ಭೂಮಿಯ ಮೇಲೆ ಮತ್ತೆ ಹುಟ್ಟಿ ಬರಬೇಡ. ಇಲ್ಲಿ ಕಾಣುತ್ತೆ ನೋಡಿ, ಅದು ತುಂಬ ದೊಡ್ಡದಾಗಿ ವೈರಲ್ ಆಯಿತು. ನಾನು ಅದರ ಮುಂದೆ ಕೂತಿದ್ದಂಥ ಒಂದು ಫೋಟೋ 2014ರಲ್ಲಿ. ಆ ಸಮಾಧಿ ಮೇಲೆ ತುಂಬ ಜನ ಅವರವ್ರ ಶ್ರದ್ಧಾಂಜಲಿಯನ್ನು ಸಲ್ಲಿಸಿದ್ರು. ಯಾರದು ಇದು ಸಮಾಧಿ? ನನಗೊಂದು ಕ್ಷಣ ಎಲ್ಲರೂ ದಿಗ್ಭ್ರಮೆ ಆದ್ವಿ. ಈ ಥರ ಬರ್ಸೋದಕ್ಕೆ ಸಾಧ್ಯವಾ? ಹೆಸರು ಬರೆಸ್ತಾರೆ, ಅವರ ಪ್ರೀತಿ ಬರೆಸ್ತಾರೆ, ಒಂದು ಕವಿತೆ ಬರೆಸ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ಆದರೆ ದಿನಾಂಕ ಇಲ್ಲ, ಹೆಸರಿಲ್ಲ, ಅತಾಪತ ಇಲ್ಲ, ಅಡ್ರೆಸ್ ಇಲ್ಲ, ಸ್ಟ್ರೇಟ್ ಹಿಂಗೆ ಬರ್ಸಿದಾರಲ್ಲ ಅನ್ನೋದು ಒಂದು ಕ್ಷಣಕ್ಕೆ ಎಲ್ರಿಗೂ ಕಾಡ್ತು. ನಾವು ಆ ಕ್ಷಣಕ್ಕೆ ಮರೆತು ಬಿಟ್ವಿ. ಅದನ್ನು ಕಾರ್ಯಕ್ರಮ ಮುಗಿಸಿದ್ವಿ. ತುಂಬ ಕಾರ್ಯಕ್ರಮ ಚೆನ್ನಾಗಿ ಯಶಸ್ವಿ ಆಯಿತು. ಬೇರೆ ಬೇರೆ ಭಾಷೆಗಳಿಗೆಲ್ಲ ಹೋದಂಥ ಪುಸ್ತಕ ಅದು ಖಾಲಿ ಶಿಲ್ಬೆ, ನನ್ನ 2ನೇ ಪುಸ್ತಕ. ಅದಾದ ನಂತರ ಆ ವೇದಿಕೆನ ಬಿಚ್ಚೋದಿರುತ್ತೆ, ಸ್ಟೇಜ್ ಕಟ್ಟಿರೋದು ಬಿಚ್ಚೋದಿರುತ್ತೆ, ಮತ್ತು ಅವ್ರಿಗೆ ರುದ್ರಭೂಮಿಯವ್ರಿಗೆ ಪೇಮೆಂಟ್ ವಿಚಾರ ಆ ಥರದಕ್ಕೆ ಮತ್ತೆ 2 ದಿನ ಬಿಟ್ಟು ಹೋದರೆ ಮತ್ತೆ ಅದೇ ಅವಧೂತ ಅಲ್ಲಿ ಕೂತಿದ್ರು. ಆ ಫಕೀರ್ ಇನ್ನೂ ಗಹಗಹಿಸಿ ನಗ್ತಾಯಿದ್ರು. ನನಗೆ ಅವ್ರನ್ನ ಹೆಚ್ಚು ಆಸಕ್ತಿಯಿಂದ ಮಾತಾಡಿಸ್ದೆ. ಇಲ್ಲೊಂದು ನಾನು ವಿಸ್ಮಯ ನಡೀತಲ್ಲ, ಅವರು ಅದ್ರ ಪಕ್ಕನೇ ಕೂತಿದ್ರು, ಆ ಸಮಾಧಿಯ ಪಕ್ಕನೇ ಕೂತಿದ್ರು. ಅವ್ರಿಗೆ ಕನ್ನಡ ಓದೋಕ್ಕೆ ಬರೋದಿಲ್ಲ ಅನ್ನೋದು ನನಗೆ ಅವರ ಭಾಷೆಯಲ್ಲೇ ಗೊತ್ತಾಗ್ತಾಯಿತ್ತು. ನಾನು ಅವ್ರನ್ನ ನೋಡಿದ್ದೆ 2 ಸಲ. ಮೊದಲನೇದಾಗಿ ಒಂದು ಸಲ ಹಿಂದೆ ಹೇಳಿದ್ನಲ್ಲ, ಆವಾಗ ಒಂದು ಸಲ, ಇದು 2 ಮತ್ತು ಸಂಜೆ ಆಗಿತ್ತು. 2 ನಾವು ಇಳಿ ಸಂಜೆಯಲ್ಲಿ ಹೋಗಿದ್ವಿ, ಸೂರ್ಯ ಮುಳುಗೋ ಹೊತ್ತಲ್ಲಿ ಹೋಗಿದ್ವಿ. ಅವ್ರು ತುಂಬ ಒಂದು ಮಾತು ಹೇಳಿದ್ರು, ನಿನ್ನಂಥವನೊಬ್ಬನೇ ಇಲ್ಲಿಗೆ ಬರಬೇಕಾಗಿತ್ತು, ನಿನ್ನಂಥವನೊಬ್ಬ ಇಲ್ಲಿಗೆ ಬಂದು ಒಂದು ಕಾರ್ಯಕ್ರಮ ನಡೆಸೋದಕ್ಕೆ ಒಂದು ನೆಪ ಆಗಿತ್ತು ಅಷ್ಟೇ. ಆದರೆ ನೋಡು, ಆ ಸಮಾಧಿ ಇದೆಯಲ್ಲ, ಅದಕ್ಕೆ ವರ್ಷಾನುಗಟ್ಲೆಯಿಂದ ಯಾರೂ ಪೂಜೆ ಸಲ್ಲಿಸಿರಲಿಲ್ಲ, ಯಾರೂ ಒಂದು ದೀಪ ಹಚ್ಚಿರಲಿಲ್ಲ, ಯಾರೂ ಒಂದು ತರ್ಪಣ ಕೊಟ್ಟಿರಲಿಲ್ಲ, ಯಾರೂ ಒಂದು ಹಿಡಿ ಅನ್ನ ನೀರನ್ನು ಕೂಡ ಕೊಟ್ಟಿರಲಿಲ್ಲ. ಅದಕ್ಕೋಸ್ಕರ ನೀನು ಇಲ್ಲಿಗೆ ಬಂದೆ.
ಅದು ನಿನ್ನಂಥ ಒಂದು ಎನರ್ಜಿನೇ ಬಂದು ಮಾಡಬೇಕಾಯ್ತು, ಇದಕ್ಕೆ ಬೇರೆಯವ್ರ ಕೈಲಿ ಆಗ್ತಿರಲಿಲ್ಲ. ಇದು ನಿನಗಿದು ಗೊತ್ತಾ, ಎಲ್ಲದಕ್ಕೂ ಕಾರ್ಯ ಕಾರಣಗಳಿರ್ತವೆ, ನೀನು ಬರೀ ನೆಪ ಮಾತ್ರ ಅಂದ್ಬಿಟ್ಟು ಹೊಟ್ಟೋದ್ರು ಅವರು. ಇದು ಎಷ್ಟು ನನ್ನ ಮನಸ್ಸಿನ ಮೇಲೆ ಪರಿಣಾಮ ಬೀರ್ತು ಅಂದರೆ, ಒಂದು ಸ್ಮಶಾನದಲ್ಲಿ ಒಬ್ಬ ಕವಿ ಅಂತನೋ, ಒಬ್ಬ ಹುಚ್ಚ ಅಂತನೋ, ಒಬ್ಬ ಫಕೀರ ಅಂತನೋ, ಒಬ್ಬ ವಿಲಕ್ಷಣ ನನ್ನಂಥವನು ಅಂತನೋ ಅಲ್ಲೋಗಿ ತನ್ನ ಪುಸ್ತಕ ಬಿಡುಗಡೆ ಮಾಡ್ತೀನಿ ಅಂತ ಹೋಗೋದು, ಅದಕ್ಕೆ ನಮ್ಮ ದಶಾವರ ಚಂದ್ರು, ವಿ ಎಮ್ಮು, ಕಾರ್ಪೆಂಟ್ರ್ ಥರ ಅಷ್ಟೊಂದು ಜನ ಸ್ನೇಹಿತರು ಸಾಥ್ ಸಿಕ್ಕೋದು, ಅದರ ಬಗ್ಗೆ ಅಷ್ಟೊಂದು ಚರ್ಚೆ ಆಗೋದು, ಪಾಕಿಸ್ತಾನದ ಮೂಲದ ಖವಾಲಿ ಸಿಂಗರ್ ಬರೋದು, ಅಲ್ಲಿ ಹಾಡೋದು, ಅದೇ ಉರ್ದು ಮಾತಾಡುವ ಒಬ್ಬ ಫಕೀರ್ ಬಾಬಾ ಅಲ್ಲಿಗೆ ಬರೋದು, ಅಲ್ಲಿ ನಾನು ಜೀವಂತವಾಗಿರೋ ವ್ಯಕ್ತಿ ಹೋಗಿ ಅಲ್ಲಿ ಒಂದು ಸಾಂಕೇತಿಕ ಸಮಾಧಿಯನ್ನು ಕಟ್ಟೋದು, ತನ್ನದೇ ಫೋಟೋ ಹಾಕೋದು, ಅದರಿಂದ ಪುಸ್ತಕ ಬಿಡುಗಡೆ ಮಾಡೋದು, ಅದರ ಪಕ್ಕನೇ ಒಂದು ಸಮಾಧಿ, ಅದರ ಮೇಲೆ ಯಾವುದೇ ಕಾರಣಕ್ಕೂ ನೀನು ಈ ಭೂಮಿಗೆ ಹುಟ್ಟಿ ಬರಬೇಡ ಅನ್ನೋ ಥರದ್ದೊಂದು ನಾಮಫಲಕ ಇರೋದು ಅದರ ಮೇಲೆ. ಇದೆಲ್ಲ ಏನು ಒಂದು ಸರ್ಕಲ್ ಏನು ನಡೀತಾ ಇದೆ, ಒಂದು ಚೈನ್ ಏನು ನಡೀತಾ ಇದೆ, ಈ ಕರ್ಮಯೋಗದಲ್ಲಿ ಯಾವುದು ಪರಿಭ್ರಮಣಕ್ಕೆ ಬಂದು ನಿಲ್ತಾ ಇದೆ ಅಂತೇಳಿ. ಯಾರ್ದಿರ್ಬೋದು ಈ ಸಮಾಧಿ? ಆ ಮನುಷ್ಯ, ಅದು ಹೆಣ್ಣ ಗಂಡ, ಅಂಥದ್ದೇನು ಮಾಡಿರ್ಬೋದು, ಆ ಕುಟುಂಬ ಅದೆಷ್ಟು ನೊಂದುಕೊಂಡಿರ್ಬೋದು, ಅಲ್ಲಿ ತಂದು ಹಾಕಬೇಕಾದ್ರೆ ಯಾವ ಕಾರಣಕ್ಕೂ ನೀನು ಈ ಭೂಮಿ ಮೇಲೆ ಹುಟ್ಟು ಬರಬೇಡ ಅಂತ ಹೇಳಬೇಕಾದ್ರೆ ಏನಿರ್ಬೋದು ಅಂತೇಳಿ ಹುಡುಕಾಟ ಮಾಡದೆ ಆ ರುದ್ರಭೂಮಿಯವರು ಯಾವುದೇ ಕಾರಣಕ್ಕೂ ಇದು ಅವರ ವೈಯಕ್ತಿಕ ವಿಚಾರ, ನಾವು ಹೇಳುವಾಗಿಲ್ಲ ಅಂತ ಹೇಳಿದರು. ಹೌದು, ಯಾಕೆಂದರೆ ಪರ್ಸ್ನಲ್ ಆದಂಥ ವಿಷಯಗಳಿರುತ್ತೆ, ಹೇಳಬಾರ್ದು ಅಂತ. ಹುಡುಕ್ತೆ ಸ್ನೇಹಿತರೆ. ಹುಡುಕಿದ ಮೇಲೆ ನನಗನ್ನಿಸ್ತು, ಬಾಬಾ ಬಂದಿದ್ದಕ್ಕೂ, ನಾನು ಹೋಗಲ್ಲಿ ಕಾರ್ಯಕ್ರಮ ಮಾಡಿದ್ದಕ್ಕೂ, ನಾವೆಲ್ಲ ಸ್ನೇಹಿತರು ಸೇರಿ ಅದರಿಂದ ಪಕ್ಕದಲ್ಲೇ ಇದ್ದಂಥ ಆ ಸಮಾಧಿಗೆ ಯಾವುದೇ ಕಾರಣಕ್ಕೂ ನೀನು ಮತ್ತೆ ಈ ಭೂಮಿ ಮೇಲೆ ಈ ಭೂಮಿಗೆ ಮತ್ತೆ ಹುಟ್ಟಿ ಬರಬೇಡ ಅನ್ನುವ ಹೆಸರು ಗುಣ ಗೊತ್ತಿಲ್ಲ, ಅದು ಸಮಾಧಿ ಹೆಸರು ನಾವು ಹಿಂಗೆ ಕರಿಬೇಕು, ಯಾವುದೇ ಕಾರಣಕ್ಕೂ ಭೂಮಿಗೆ ಹುಟ್ಟಿ ಬರಬೇಡ ಅನ್ನೋದು ಹೆಸರು. ಅದಕ್ಕೆ ಅಷ್ಟು ಜನ ತರ್ಪಣ ಇಟ್ಟಿದ್ದು, ಶ್ರದ್ಧಾಂಜಲಿ ಸಲ್ಲಿಸೋದಕ್ಕೂ, ನಾನು ಮುಂದೆ ಒಂದು 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 ಸಿನಿಮಾದ ಕಥೆ ಮಾಡೋದಕ್ಕೂ ಎಷ್ಟೊಂದು ಎಲ್ಲವೂ ಕೂಡಿ ಬಂತು ಅಂತಂದರೆ, ಇವಾಗ ಒಂದು ಕಿರುಚಿತ್ರ ಥರ ಒಂದು ವೆಬ್ ಫಿಲಮ್ ಮಾಡ್ತಾಯಿದ್ದೀನಿ ಇದರ ಮೇಲೆ. ನಾನು ಈಗಲೂ ಈ ವಿಡಿಯೋದಲ್ಲಾಗಲಿ ಮತ್ತು ಎಲ್ಲಾಗಲಿ ಅವರು ಯಾರು, ಅಂಥದ್ದೇನು ಮಾಡಿದರು, ಆ ಕುಟುಂಬಕ್ಕೆ ಅಂಥದ್ದು ಬೇಸರ ಏನಾಗಿತ್ತು, ಅವರು ಬಂದು ಯಾಕೆ ಇಲ್ಲಿ ಅವರನ್ನು ದಫನ್ ಮಾಡಿ ಹೋಗಿದ್ರು, ಅದನ್ನು ಯಾಕೆ ಬರೆಸಿದ್ರು ಅನ್ನೋದು ನಿಜಕ್ಕೂ ರೋಚಕವಾದ ಕತೆ. ನಾನು ಯಾಕೆ ಹೇಳ್ತಾ ಇಲ್ಲ ಅಂದರೆ, ಅದು ಅವರ ವೈಯಕ್ತಿಕ ವಿಚಾರ. ಬದುಕಿದ್ದಾಗಲಿ ಸತ್ತ ಮೇಲಾಗಲಿ ಅದನ್ನು ಮತ್ತೆ ಮಾರುಕಟ್ಟೆ ಮಾಡ್ಕೋಬಾರ್ದು. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾರೆ, ಬದುಕಿದ್ದಾಗಲಾದರೂ ಸರಿ, ಸತ್ತಾಗಲಾದರೂ ಸರಿ, ಒಬ್ಬ ಮನುಷ್ಯನ ಗುಣದೋಷಗಳು, ಅವನ ಒಳ್ಳೆಯ ಗುಣ, ಅವನ ಕೆಟ್ಟದ್ದು ಎಲ್ಲವೂ ಕೂಡ ಬಹಿರಂಗವಾಗಲೇಬೇಕು, ಅದು ಚರ್ಚೆಗೆ ಬರಬೇಕು, ಅದು ಆಚೆ ಬರಲೇಬೇಕು ಅನ್ನೋ ಥರದ್ದು. ಅದು ಒಂದಲ್ಲ ಒಂದಿನ ಬರುತ್ತೆ. ಸದ್ಯಲ್ಲೇ ಈ ಬಗ್ಗೆ ಒಂದು ಸಾಕ್ಷ್ಯಚಿತ್ರ ಮಾಡ್ತಾಯಿದ್ದೀನಿ, ಒಂದು ಕಿರುಚಿತ್ರ ಮಾಡ್ತಾಯಿದ್ದೀನಿ, ಒಂದು ವೆಬ್ ಫಿಲಮ್ ಥರ. ಆ ಅವಧೂತ ಯಾರು, ನಾನು ಹೋಗಿದ್ದ ಕಾರಣ ಏನು, ಆ ಸ್ಮಾರಕ ಯಾಕಾಯಿತು, ಎಲ್ಲದ್ರ ಬಗ್ಗೆನೂ ಡೀಟೇಲ್ ಇರುತ್ತೆ. ನೋಡ್ತಾಯಿರಿ, ನಿಮ್ಗೆ ಹೇಳ್ಕೋಬೇಕು ಅನ್ನಿಸ್ತು, ಇದೊಂದು ವಿಸ್ಮಯ ಹೇಳ್ಕೊಂಡೆ.